ವೆಲ್ಕಮ್ ಟು IDP ಕೋಚಿಂಗ್ ಕ್ಲಾಸಸ್ ಬೆಳಗ್ಲಿ. ನಿನ್ನೆ ನಡೆದಿರುವಂತ ಮ್ಯಾಥ್ಸ್ ಕ್ವಶನ್ ಪೇಪರ್ ಇಲ್ಲಿ ಐತಿ, ಬಿಡಿಸುನು ಬರ್ರಿ. ಕ್ವಶನ್ 1 ನಂಬರ್ ಏನ? 6000ಗೆ 15% ಬಡ್ಡಿ ದರದಾಗ 2 ವರ್ಷಕ್ಕೆ ಆಗುವ ಸರಳ ಬಡ್ಡಿ. ಕ್ವಶನ್ ಏನ್ ಕೇಳ್ಯಾರು? 6000ಗೆ 15% ಬಡ್ಡಿ ದರದಾಗ 2 ವರ್ಷಕ್ಕೆ ಆಗುವ ಸರಳ ಬಡ್ಡಿ ಅಂತ ಕೇಳ್ಯಾರು. ಈಗ ಸೂತ್ರ ಏನೈತಿ? SI = PTR ಡಿವೈಡೆಡ್ ಬೈ 100. P ಅಂದ್ರೆ ಎಷ್ಟ್ ಕೊಟ್ಟಾರಿ? 6000 ಕೊಟ್ಟಾರು. P ಅಂದ್ರ 6000, T ಅಂದ್ರ ಟೈಮ್ ಎಷ್ಟ್ ಕೊಟ್ಟಾರು? 2 ವರ್ಷ ಇಂಟು R ಅಂದ್ರೆ ಎಷ್ಟ್ ಕೊಟ್ಟಾರು? ರೇಟ್ ಆಫ್ ಇಂಟ್ರೆಸ್ಟ್ 15% ಡಿವೈಡೆಡ್ ಬೈ 100. ಈಗ ಏನ್ ಮಾಡ್ಬೇಕ್ರಿ? ಕಟ್ತಾ ಹೊಡಿಬೇಕು. ಈ 0 ಹೋಯ್ತು, ಈ 0 ಹೋಯ್ತು. ಈಗ 15 ಎರಡ್ಲೆ ಎಷ್ಟ್ರಿ? 15 ಎರಡ್ಲೆ 30. 30 ಇಂಟು 60 ಅಂದ್ರ 3 6ಲೆ ಎಷ್ಟ? 18. ಈ 0 ಉಳ್ದೈತಿ. 1800 ಏನಿದೆ? SI. ಸರಳ ಬಡ್ಡಿ ಎಷ್ಟು ಬತ್ರಿ? 1800. ನೆಕ್ಸ್ಟ್ ಕ್ವಶನ್. 16 ಮೊಟ್ಟೆಗಳಲ್ಲಿ 12 ಮೊಟ್ಟೆ ಕೆಟ್ಟು ಹೋದರೆ ಕೆಟ್ಟ ಮೊಟ್ಟೆಗಳ ಶೇಕಡ ಎಷ್ಟು ಕೇಳ್ಯಾರ? ಏನ್ ಕೇಳ್ಯಾರಿ? 16 ಮೊಟ್ಟೆಗಳಲ್ಲಿ 12 ಮೊಟ್ಟೆ ಕೆಟ್ಟು ಹೋದ್ರ ಕೆಟ್ಟ ಮೊಟ್ಟೆಗಳ ಶೇಕಡ ಎಷ್ಟು ಅಂತ ಕೇಳ್ಯಾರು. ಈಗ 16 ಮೊಟ್ಟೆ ಅದಾವು, ಅವನ್ ಏನ್ ಮಾಡ್ಬೇಕ್ರಿ? ಕೆಳಗ್ ಬರ್ಕೋಬೇಕು. ಅದ್ರಾಗ ಎಷ್ಟ್ ಮೊಟ್ಟೆ ಕೆಟ್ಟ ಹೋಗ್ಯಾವು? 12. 12 ಮ್ಯಾಗ ಬರ್ಕೋಬೇಕು. ಶೇಕಡಾದಾಗ ಕೇಳ್ಯಾರು ಅಂದ್ರೆ ಏನ್ ಮಾಡ್ಬೇಕು? ಇಂಟು 100. ಎಷ್ಟ? ಇಂಟು 100. ಈಗ ಕಟ್ಟ ಹೊಡಿದ್ರಿ. 4 3ಲೆ 12, 4 4ಲೆ 16, 4 1ಲೆ 4, 4 2ಲೆ 8, ಎಷ್ಟ್ ಉಳಿತ್ರಿ? 2 ಉಳಿತು. 4 5ಲೆ 20, 25 3ಲೆ ಎಷ್ಟ? 75. 16 ಮೊಟ್ಟೆಗಳಲ್ಲಿ 12 ಮೊಟ್ಟೆ ಕೆಟ್ಟು ಹೋದರೆ ಕೆಟ್ಟ ಮೊಟ್ಟೆಗಳ ಶೇಕಡ ಎಷ್ಟಂದ್ರ 75%. ಎಷ್ಟ್ರಿ? 75%. ನೆಕ್ಸ್ಟ್ ಕ್ವಶನ್. 765% ಅನ್ನು ದಶಮಾಂಶದಲ್ಲಿ ಬರೆಯಿರಿ. ಏನ್ ಕೇಳ್ಯಾರ ಕ್ವಶನ್? 765% ಐತ್ರಿ, ಅದನ್ನ ಏನ್ ಮಾಡ್ಬೇಕು? ದಶಮಾಂಶದಾಗ ಬರಿಬೇಕ್ರಿ. ಅವಾಗ ಈ ಪರ್ಸೆಂಟೇಜ್ ಸಿಂಬಲ್ ತೆಗಿಬೇಕಂದ್ರ 765 ಐತಿ, ಈ ಸಿಂಬಲ್ ತೆಗಿಬೇಕಂದ್ರ ಡಿವೈಡೆಡ್ ಎಷ್ಟ್ರಲೆ ಮಾಡ್ಬೇಕ್ರಿ? 100ಲೆ. ಎಷ್ಟ್ರಲೆ? 100ಲೆ. ಈಗ ಏನಾಕತಿದ? ಇದನ್ನ ಪಾಯಿಂಟ್ ದಾಗ ಬರಿಬೇಕಂದ್ರ ಕೆಳಗೆ ಎಷ್ಟು 0 ಇರ್ತಾರಲ್ಲ ಮ್ಯಾಗಿನು ಅಷ್ಟ ಪಾಯಿಂಟ್ ಕೊಟ್ಟು ಸಂಖ್ಯೆ ಬರಿಬೇಕು. ಎಷ್ಟ್ರಿ? 7.65. ಎಷ್ಟ್ರಿ? 7.65 ದಶಮಾಂಶ ರೂಪದಾಗ ಆಯ್ತು. ನೆಕ್ಸ್ಟ್ ಕ್ವಶನ್. 12 - 17 ಪ್ಲಸ್ 23 ಪ್ಲಸ್ 12 ಐತಿ. ಈಗ ಇದನ್ನೇನ್ ಮಾಡ್ಬೇಕ್ರಿ? ಫಸ್ಟ್ 12 - 17 ಪ್ಲಸ್ 23 ಪ್ಲಸ್ 12 ಐತಿ. ಈಗ ಏನ್ ಮಾಡ್ಬೇಕಂದ್ರ ಕೂಡಿಸ್ಬೇಕು. 23 2 ಎಷ್ಟಾತ್ರಿ? 25 ಆತು. ಮೈನಸ್ 17 12. 12 25 ಎಷ್ಟ? 12 25 37 ಮೈನಸ್ 17. 37ರಾಗ 17 ಕಳೆದ್ವಿ ಅಂದ್ರ ಎಷ್ಟ? 20. ಇದ್ರ ಆನ್ಸರ್ ಎಷ್ಟ್ರಿ? 20. ನೆಕ್ಸ್ಟ್ ಕ್ವಶನ್. ಮೊದಲ 20 ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ. ಏನ್ ಕೇಳ್ಯಾರಿ? ಮೊದಲ 20 ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ. ಹಂಗಾರ ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ ಕಂಡು ಹಿಡಿಯಾಕ ಒಂದ್ ಸೂತ್ರ ಐತ್ರಿ. ಏನಪ್ಪಾ ಅಂದ್ರ n ಬ್ರಾಕೆಟ್ n ಪ್ಲಸ್ 1 ಡಿವೈಡೆಡ್ ಬೈ 2. ಏನ್ರಿ? n ಬ್ರಾಕೆಟ್ n ಪ್ಲಸ್ 1 ಡಿವೈಡೆಡ್ ಬೈ 2. n ಅಂದ್ರೆ ಎಷ್ಟ್ ಕೊಟ್ಟಾರಿ? 20 ಬ್ರಾಕೆಟ್ 20 ಪ್ಲಸ್ 1 ಡಿವೈಡೆಡ್ ಬೈ 2. ಈಗ್ರಿ 2 1ಲೆ ರೀ, 2 10ಲೆ ರೀ, ಇಷ್ಟ ಆಯ್ತ್ರಿ? 10. ಇದು ಎಷ್ಟಾಯ್ತ್ರಿ? 20 ಪ್ಲಸ್ 1 ಎಷ್ಟಾತ್ರಿ? ಇಂಟು 21. 21 ಇಂಟು 10 210. ಅಂದ್ರ ರೀ ಮೊದಲ 20 ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ ಎಷ್ಟ್ ಬತ್ರಿ? 210. ನೆಕ್ಸ್ಟ್ ಕ್ವಶನ್. ಸ್ಕ್ವೇರ್ ರೂಟ್ ಆಫ್ 160 ಇಂಟು 8 ಡಿವೈಡೆಡ್ ಬೈ 5 ಇಂಟು 10. ಏನೈತ್ರಿ? ಸ್ಕ್ವೇರ್ ರೂಟ್ ಆಫ್ 160 ಇಂಟು 8 ಡಿವೈಡೆಡ್ ಬೈ 5 ಇಂಟು 10 ಐತಿ. ಈಗ ಇದ್ರ ಪ್ರಕಾರ ಮಾಡ್ಬೇಕಂದ್ರ ಸ್ಕ್ವೇರ್ ರೂಟ್ 160 ಭಾಗೋಪೂಕ ಅಂದ್ರ ಬಾಡ್ಮಾಸ್ ನಿಯಮ ಪ್ರಕಾರ 160 ಇಂಟು 8 ಡಿವೈಡೆಡ್ ಬೈ 5 ಇಂಟು 10 ಐತ್ರಿ. ಇವಾಗ ಸ್ಕ್ವೇರ್ ರೂಟ್ ಇದ್ದಂಗ ಇಡುದ್ರಿ. ಇದ್ರೊಳಗಿಂದ ಫಸ್ಟ್ ಯಾವ್ದು ಬಿಡಿಸ್ಬೇಕ್ರಿ? ಭಾಗಾಕಾರ ಇದ್ದಿದ್ ಬಿಡಿಸ್ಬೇಕ್ರಿ. 160 ಇಂಟು 8 ಡಿವೈಡೆಡ್ ಬೈ 5 ಇಂಟು 10. ಈಗ ಏನ್ ಮಾಡ್ಬೇಕ್ರಿ? ಫಸ್ಟ್ ಭಾಗಾಕಾರ ಮಾಡ್ಬೇಕ್ರಿ ಇದ್ರೊಳಗ. ಬಟ್ ಇಲ್ಲಿ 5 8ಕ ಕಟ್ ತಗೋಲ್ಲ. ಅದಕ್ಕೆ ಏನ್ ಮಾಡ್ಬೇಕ್ರಿ? ಇಂಟು ಇರ್ತೈತ್ರಿ. 5 1ಲೆ 5 2ಲೆ ಆತ್ರಿ. ಎಷ್ಟಾದ್ರಿ? 5 2ಲೆ ಆತ್ರಿ. 160 ಇಂಟು 8 ಇಂಟು 2 ಐತ್ರಿ. 8 2ಲೆ ಎಷ್ಟ್ರಿ? 160 ಇಂಟು 8 2ಲೆ ಎಷ್ಟ್ರಿ? 16 ಆತ್ರಿ. 16 ಅಂದ್ರ 160 16ರ ಸ್ಕ್ವೇರ್ ಎಷ್ಟ್ ಆಕತ್ರಿ? 16ರ ಸ್ಕ್ವೇರ್
160 ಇಂಟು 16 16 ಸೊನ್ನೆ 0 16 ಆರ್ಲೆ 16 16 2560 ಆಯ್ತು. 2560 ಇದನ್ನ ಹೊರಗ್ ತೆಗ್ದಿವಿ ಅಂದ್ರೆ ಎಷ್ಟ್ ಆಕತ್ರಿ? 2560ರದ ಸ್ಕ್ವೇರ್ ರೂಟ್ ಹೊರಗ್ ತೆಗ್ದಿವಿ ಅಂದ್ರೆ ಎಷ್ಟ್ ಆಯ್ತ್ರಿ? 160 160 ಬಡ್ಡಿ ಕೇಳ್ಯಾರ. ಏನ್ ಕೇಳ್ಯಾರ ಇದ್ರೊಳಗ? ಆಗಳೇನು ಏನ್ ಬಂದಿತ್ತು? ಸರಳ ಬಡ್ಡಿ ಬಂದಿತ್ತು. ಈಗೂ ಸರಳ ಬಡ್ಡಿ ಬಂದೈತಿ. ಇಲ್ಲಿ ಏನ್ ಕೇಳ್ಯಾರು? 100 ರೂಪಾಯಿ ಐತಿ. ಎಷ್ಟು ಶೇಕಡ? 10% ದಾಗ ವರ್ಷಕ್ಕೆ ಆಗುವ ಬಡ್ಡಿ ಕೇಳ್ಯಾರ. ಎಷ್ಟ? 1 ವರ್ಷದ ಅಂದ್ರೆ ಎಷ್ಟಾತು? 100 ಇಂಟು 8% ಐತಿ. 10% ಇಂಟು ವರ್ಷ ಎಷ್ಟ್ ಕೇಳ್ಯಾರು? 1 ವರ್ಷ ಡಿವೈಡೆಡ್ ಬೈ ಎಷ್ಟ? 100. ಈ 100 ಹೋತು. ಎಷ್ಟು ಉಳಿತು? 10. ಅಂದ್ರೆ ಏನ? 100 ರೂಪಾಯಿಯನ್ನು 10% ನಲ್ಲಿ ವರ್ಷಕ್ಕೆ ಆಗುವ ಬಡ್ಡಿ ಎಷ್ಟಾಕತಿ? 10 ರೂಪಾಯಿ ಆಕತಿ. ನೆಕ್ಸ್ಟ್ 200ರಲ್ಲಿ 67% ಎಷ್ಟು ಅಂತ ಕೇಳ್ಯಾರ. ಈ 67% ಅಂದ್ರ ಇದನ್ನ ತೆಗಿಬೇಕಂದ್ರೆ ಏನ್ ಮಾಡ್ಬೇಕು? ಡಿವೈಡೆಡ್ ಬೈ 100 ಮಾಡ್ಬೇಕು. 200 ಐತಿ. 200 ಇಂಟು 67 ಡಿವೈಡೆಡ್ ಬೈ 100. ಇವೆರಡು ಸೊನ್ನೆ ಹೋದು. 67 ಇಂಟು 2 ಅಂದ್ರ 2 ಏಳೆ 14 2 ಆರ್ಲೆ 12 1 13. 200ರನ್ನ 67% ಎಷ್ಟ್ ಅಂದ್ರ 134. ನೆಕ್ಸ್ಟ್ ಕ್ವಶನ್ 15 30 45ರ HCF ಅಂದ್ರೆ ಏನ? ಮಸ ಕೇಳ್ಯಾರು. 15 ಒಂದ ಮಗ್ಯಾಗ ಹೋಗ್ಬೇಕು, 30 ಒಂದ ಮಗ್ಯಾಗ ಹೋಗ್ಬೇಕು, 45 ಒಂದ ಮಗ್ಯಾಗ ಹೋಗ್ಬೇಕು. ಅಂದ್ರ HCF ಮಸ ಕಂಡಿಡ್ಬೇಕು. ಇವ್ ಎದ್ರಾಗ ಹೊಕ್ಕಾವು? 5 ಮಗ್ಗಿಲೆ ಹೊಕ್ಕಾವು. 5 3 15 5 6 30 5 9 40. ಈಗ 3 6 9 ಯಾ ಮಗಿಲೆ? ಒಂದ ಮಗ್ಯಾಗ ಹೊಕ್ಕಾವ್ರಿ. ಯಾತ್ರಲೆ? 3ಲೆ. 3 1 3 2 6 3 3 9. ಇನ್ನು 1 2 3 ಯಾ ಮಗಿಲ್ಯಾರ ಹೊಕ್ಕಾವನ್ರಿ? ಇಲ್ಲಿ ಇಲ್ಲೋರಿ. ಅದಕ್ಕ ಇದೇನ? HCF ಇಲ್ಲಿಗೆ ಬಿಡ್ಬೇಕ್ರಿ. 5 3 ಎಷ್ಟ್ರಿ? HCF 5 3 15. ಇದ್ರದ 15 ಮತ್ತು 15 30 45ರ HCF ಎಷ್ಟ್ ಆಕತ್ರಿ? 15 ಆಕತ್ರಿ. ನೆಕ್ಸ್ಟ್ ಕ್ವಶನ್ ಒಂದು ಶಾಲೆಯ ಹುಡುಗ ಮತ್ತು ಹುಡುಗಿಯರ ಅನುಪಾತ ಎಷ್ಟ್ ಕೊಟ್ಟಾರಿ? 6:5. ಆದರೆ ಒಟ್ಟು ಅದ್ರೊಳಗ ಎಷ್ಟ್ ಮಂದಿ ಅದಾರಿ? 66 ಜನ ಅದಾರ. ಆದರೆ ಅಲ್ಲಿ ಇರುವ ಹುಡುಗಿಯರ ಸಂಖ್ಯೆ ಎಷ್ಟು? ಅಂದ್ರ ಎಷ್ಟ್ ಕೊಟ್ಟಾರಿ? ಒಂದು ಶಾಲೆಯ ಹುಡುಗರದ್ರಿ ಮತ್ತ ಹುಡುಗಿಯರ್ದ ಎಷ್ಟ್ ಕೊಟ್ಟಾರಿ? ಒಟ್ಟು ಟೋಟಲ್ ಕೊಡ್ಸಿರ 66. ಹುಡುಗರ್ದ ಎಷ್ಟ್ ಐತ್ರಿ? 6 ಐತ್ರಿ. ಆಮೇಲೆ ಹುಡುಗಿಯರ್ದ ಎಷ್ಟ್ ಐತ್ರಿ? 5 ಐತ್ರಿ. = 66 ಆತ್ರಿ. 6 5 ಎಷ್ಟ್ ಆತ್ರಿ? 11 ಆತ್ರಿ. 66 ರೀ. 11 1 11 6 ಆತ್ರಿ. ಈಗ ಏನ್ ಕೇಳ್ಯಾರ ಅಂದ್ರ ಹುಡುಗಿಯರ ಸಂಖ್ಯೆ ಅಂದಾರ. ಹುಡುಗಿಯರ ಸಂಖ್ಯೆ ಅಂದ್ರ ಎಷ್ಟ್ ಐತ್ರಿ? 5 ಐತ್ರಿ. ಇಲ್ಲಿ ಬಂದಿದೆ ಏನೈತ್ರಿ? 6 ಐತ್ರಿ. 5 ಇಂಟು 6 ಎಷ್ಟ್ ಆತ್ರಿ? 5 6 30. ಹುಡುಗಿಯರ ಸಂಖ್ಯೆ ಎಷ್ಟ್ ಆತ್ರಿ? 30 ಆಯ್ತು. ನೆಕ್ಸ್ಟ್ ಕ್ವಶನ್ 5 ಇಂಟು ಸ್ಕ್ವೇರ್ ರೂಟ್ ಆಫ್ 625 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 4 ಮೈನಸ್ 400 ಸ್ಕ್ವೇರ್ ರೂಟ್ ಆಫ್ 400 ಐತಿ. ಈಗ 5 ಇಂಟು ಇದ್ರದ್ದು ಏನ ವರ್ಗಮೂಲ ತೆಗ್ದಿವಿ ಅಂದ್ರೆ ಎಷ್ಟ್ ಆಕತ್ರಿ? 25 ಆಕತಿ. 25 ಪ್ಲಸ್ ಈ ಸ್ಕ್ವೇರ್ 4 ಐತಿ. ಸ್ಕ್ವೇರ್ ರೂಟ್ ಆಫ್ 4 ಅಂದ್ರ ಎಷ್ಟ? 2 ಮೈನಸ್ 400 ಐತ್ರಿ. 400 ತೆಗ್ದಿವಿ ಅಂದ್ರ 20. ಈಗ ಏನ್ ಮಾಡ್ಬೇಕ್ರಿ? ಫಸ್ಟ್ ಇಂಟು ಮಾಡ್ಕೋಬೇಕು. 25 ಎಷ್ಟ್ರಿ? 125 ಪ್ಲಸ್ 2 ಮೈನಸ್ 20. 125 ದಾಗ 2 ಕುಡ್ಸಿರ ಎಷ್ಟ್ರಿ? 127 ಮೈನಸ್ 20. 127 ದಾಗ 20 ತೆಗ್ದಿವಿ ಅಂದ್ರೆ ಎಷ್ಟ್ ಆಕತ್ರಿ? 107. 107 ರೀ. 5 ಇಂಟು ರೂಟ್ 65 625 ಪ್ಲಸ್ ರೂಟ್ 4 ಮೈನಸ್ 400 ಆನ್ಸರ್ ಏನ್ರಿ? 1 ಇಲ್ಲಿವರೆಗೆ ಕ್ಲಾಸ್ ಕೇಳಿದ ನಿಮ್ಗೆಲ್ಲರಿಗೂ ಧನ್ಯವಾದಗಳು.